ಆಮೇಲೆ DVG ಅವ್ರನ್ನ ಪಾಠ ಮಾಡಬೇಕು ಭಾನುವಾರ. ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅಂತದೆ ನನಗೆ. ಕಟ್ಟೆ ಮೇಲೆ ಕೂತ್ಕೋಬೇಕು. ಯಾರನ್ನೊಬ್ಬರು IAS ಆಫೀಸರನ್ನು ಕರೆದಿದ್ರು ಲೆಕ್ಚರ್ಗೆ. ಬೆಳಗ್ಗೆ 10:00 ಉಪನ್ಯಾಸ. ಇವತ್ತಿಗಾದರೂ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ 1 ನಿಮಿಷ ಆ ಕಡೆ ಈ ಕಡೆ ಆಗೋಲ್ಲ, ಖಂಡಿತ ಆಗಲ್ಲ. 6:30 ಅಂದ್ರೆ 6:30, 1 ನಿಮಿಷ ಹೆಚ್ಚು ಕಡಿಮೆ ಆಗಲ್ಲ. ಅವತ್ತು 10:00 ಯಾರೊಬ್ಬರು IAS ಆಫೀಸರ್ ಕರೆದಿದ್ದಾರೆ. ಒಂದು 15-20 ಜನ ಅಷ್ಟೇ ಇರೋರು ನಾವು. ಅವ್ರು 10:00 ಬರಲಿಲ್ಲ. 10:25 ಆಯ್ತು, 28 ಆಯ್ತು. ಭಾರಿ ಟೆನ್ಷನ್ DVGಗೆ. ಬಂದ್ರ ನೋಡಿ ಅವ್ರು ಬರಲಿಲ್ವಾ, ಆಯ್ತಾ ಗೀತೆ ಕೊಡಿ ಅಂದರು. ತಾವೇ ಗೀತೆ ಪಾಠ ಮಾಡೋಕೆ ಶುರು ಮಾಡಿದ್ರು. ಮುಂದೆ ಒಂದು 10 ನಿಮಿಷಕ್ಕೆ ಅವ್ರು IAS ಆಫೀಸರ್ ಬಂದರು. 10:40 ಬಂದಿರಬೇಕು. ಸಾಮಾನ್ಯವಾಗಿ ಏನು ಮಾಡ್ತೀವಿ ಹಂಗಾದ್ರೆ ನಾವು, ಬನ್ನಿ ಹಾಗಾದ್ರೆ ನೀವು ಶುರು ಮಾಡಿ, ನೀವು ಬರೋ ತನಕ ನಾನು ಮಾಡ್ತಾ ಇದ್ದೆ ಅನ್ನೋ ಸಾಮಾನ್ಯವಾಗಿ. ಇವ್ರು ಏನು ಮಾಡಲಿಲ್ಲ, ಕೂತ್ಕೊಳ್ಳಿ ಏನು ಸನ್ನೆ ಮಾಡಿದ್ರು. ಅವ್ರಿಗೊಂದು ಕುರ್ಚಿ ಹಾಕಿದ್ರಲ್ಲಿ ಕೂತರು. DVG ಮಾತು ಕೇಳಿ ಮನೆಗೆ ಹೋದರು. ಮಾತಾಡೋಕೆ ಕೊಡಲಿಲ್ಲ. ಆದ್ರೆ ಹೋಗುವಾಗ ಒಂದು DVG ಮಾತು ಹೇಳಿದ್ರು ಅವರಿಗೆ, ನೋಡಿ ಸರಿಯಾದ ಸಮಯಕ್ಕೆ ಬರಬೇಕು, ನೀವು ಸರಿಯಾಗಿ ಬರದೇ ಹೋದರೆ ಸರಿಯಾಗಿ ಬಂದವರಿಗೆ ಅಪಮಾನ ಮಾಡ್ದಂಗೆ ಆಗತ್ತೆ ಅಂತ. ಅದು ಮರೆಯೋದೇ ಸಾಧ್ಯ ಇಲ್ಲ. ನಾನು ಸರಿಯಾಗಿ ಬಂದವರಿಗೆ ಮರ್ಯಾದೆ ಅಪಮಾನ ಮಾಡ್ದಂಗೆ ಆಗುತ್ತೆ ಅಂತ. ಆ ಪಾಠ ಮಾಡುವಾಗ ನನಗನ್ಸುತ್ತೆ, ರಾಮಾಯಣ ನಾನು ಸಾಕಷ್ಟು ಕಡೆ ಕೇಳಿದ್ದೀನಿ ಸರ್ ರಾಮಾಯಣ ಮಾಡೋದನ್ನು, ಆದರೆ ಈ ಥರ ತನ್ಮಯತೆಯಿಂದ ಪಾಠ ಮಾಡೋರು ಇದುವರೆಗೂ ಕಂಡಿಲ್ಲ ನಾನು. ಒಂದು ಏನೋ ಮಾತು ಬಂತು, ಇದಾಗಲ್ಲ ಬಿಡಿ ಸರ್. ರಾಮಸ್ವಾಮಿಯವರೇ, ಸರ್ ರಾಮಸ್ವಾಮಿಯವರು, ಇದಾಗಲ್ಲ ಸರ್ ಇದು ಅಂದರು. ರಾಮಸ್ವಾಮಿ ಕೂತ್ಕೊಳ್ಳಿ ಅಂದರು. ನಿಮ್ಗೆ ಗೊತ್ತೋ, ರಾಮ ಹೋದ ಸೈನ್ಯ ಕಟ್ಕೊಂಡು ಲಂಕೆಗೆ ಹೋದ, ಯುದ್ಧ ನಡೀತಿದ್ದು, ಘನಘೋರ ಯುದ್ಧ. ಲಕ್ಷ್ಮಣನಿಗೂ ಇಂದ್ರಜಿತ್ತಿಗೂ ಯುದ್ಧ ಶುರುವಾಯಿತು. ಹೇಗೆ ಯುದ್ಧ, ಏನೇನೋ ಬಾಣ ಬಿಟ್ಟ ಲಕ್ಷ್ಮಣ, ಇಂದ್ರಜಿತ್ತು ಸಾಯ್ಲಿಲ್ಲ. ಅವ್ರ ಮಾತಿದ್ದು, ನನ್ನ ಮಾತಲ್ಲ, ನನಗಿನ್ನೂ ಕೇಳಿಸುತ್ತೆ ಧ್ವನಿಯವ್ರದ್ದು ಆ ಥರಾಗೆ. ಆಗ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ, ಅವ್ರ ಮಾತದ್ದು, ಒಂದು ಆರ್ಡಿನರಿ ಬಾಣ ತಗೊಂಡ, ಹಣೆಗಿಟ್ಕೊಂಡ. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರ್ಯತಿರ್ಯದಿ ಯುದ್ಧೇಚ ಅಪ್ರತಿದ್ವಂದ್ವ ಜರೈನಿಂ ಜೈರಾವಣಿಂ ಅಂದ ಬಾಣ ಬಿಟ್ಟ. ಇಂದ್ರಜಿತ್ತು ಸತ್ತೋದ. ಸತ್ತದ ಬಾಣಗಳ್ರಿ ತಮ್ಮನಿಗೆ ಅಣ್ಣನ ಮೇಲೆ ಇರುವಂಥ ಶ್ರದ್ಧೆಯಿಂದ ಅಂತ. ಅದು ಹೇಳುವಾಗ ಕಣ್ಣಲ್ಲಿ ಗಳಗಳ ನೀರು ಸರ್. ಇಷ್ಟು ತನ್ಮಯತೆಯಿಂದ ನೋಡಿ, ಇದು 50 ವರ್ಷದಿಂದ ಕೇಳಿದಂಥ ರಾಮಾಯಣ ವಾಲ್ಮೀಕಿ ಮಾತು ನನಗೆ ಇನ್ನೂ ಭಯಪಾಠ ಬರ್ತದೆ. ಅದು ಆ ತನ್ಮಯತೆ ಅಂತ ಹೇಳುವಂಥದ್ದು. ಅದಾದ್ಮೇಲೆ ಅನ್ನಿಸ್ತು ನನಗೆ, ಓದ್ಬೇಕಾಗಾದ್ರೆ ವಾಲ್ಮೀಕಿ ರಾಮಾಯಣ ಮೊದಲಿಂದ ಓದಬೇಕು. ರಂಗನಾಥ್ ಶರ್ಮರ ಹತ್ರ ಕೂತ್ಕೊಂಡೆ. ರಂಗನಾಥ್ ಶರ್ಮರ ಅಥಾರಿಟಿ ಅದು, ಅವರು ಬರೆದಿದ್ದಾರೆ, ಅನುವಾದ ಕೂಡ ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ಕೂತು ಓದಿದಾಗ ಅನ್ನಿಸ್ತು ಎಷ್ಟು ಹೊಸ. ನಾರಾಯಣಾಚಾರ್ಯದ ಪುಸ್ತಕ ಬಂದಾಗ ನೋಡಿ ನನ್ನ ಮನಸ್ಸು ಹೆಂಗೆ ಒಳ್ಳೆ ಓದು ಏನು ಮಾಡಿಸುತ್ತೆ ಅಂತ. ರಾಮಾಯಣದ ಪಾತ್ರಗಳ ಬಗ್ಗೆ ನೀವು ಪುಸ್ತಕ ಬಂದಿರಲ್ಲ, ಆಚಾರ್ಯ ಕೊಟ್ಟರು ನನಗೆ. ಅದನ್ನು ಇದಕ್ಕೆ ಬಂದಾಗ ವಾಗ್ದೇವ ವಿಲಾಸ ಬಂದಾಗ ನಾನು ಪುಸ್ತಕ ಕೊಟ್ಟರು. ನಾನು ಫಸ್ಟ್ ಕೆಲಸ ಮಾಡಿದ್ದೇನು ಗೊತ್ತಾ, ನಾರಾಯಣಾಚಾರ್ಯ ಪುಸ್ತಕ ಇಟ್ಕೊಂಡು ವಾಲ್ಮೀಕಿ ರಾಮಾಯಣ ತೆಗೆದು 2 ಕಂಪೇರ್ ಮಾಡಿ ನೋಡಿದೆ. ಆ ವಾಲ್ಮೀಕಿ ರಾಮಾಯಣ ಪ್ರವೇಶ ನನಗೆ DVG ಮಾಡಿಸಿದ್ರಿಂದ ಅದು ಕಂಪೇರ್ ಮಾಡಕ್ಕೆ ಹೋದಿ. ಇದು ನಾನು ಒರಿಜಿನಲ್ ಹೋಗ್ತಾನೆ ಇರಲಿಲ್ಲ. ನಾರಾಯಣಾಚಾರ್ಯ ಚೆನ್ನಾಗಿದೆ ಬುಕ್ ಅಂತಿದ್ದೇನೆ. ಈಗ ನನ್ನ ಮನಸ್ಸು ಹೇಗೆ ಬಂತು ಅಂದರೆ, ಇದನ್ನ ಅನಲೈಸ್ ಮಾಡಿ ನೋಡೋಣ, ನಿಜವಾಗ್ಲೂ ವಾಲ್ಮೀಕಿಯಲ್ಲಿ ಹಂಗಿದೆಯಾ, ಬದಲಾಗಿದೆಯಾ. ಯಾಕೆ ಹಿತ ಆಗತ್ತೆ ಸಾಹಿತ್ಯ ಅಂತಂದ್ರೆ, ಓದಿ ಮರೆತು ಬಿಡೋದಾದ್ರೆ ಹಿತ ಕೊಡೋ ಸಾಹಿತ್ಯ ಅಲ್ಲ, ಓದಲ್ಲ. ಅದು ಓದಿ ನಮ್ಮನ್ನು ಚಿಂತನೆಗೆ ಹಚ್ಚಬೇಕು, ಮತ್ತೊಂದು ಪುಸ್ತಕ ಓದೋದು ಪ್ರೇರೇಪಣೆ ಮಾಡಬೇಕು. ಹಾಗಿದ್ದು ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದಕ್ಕೊಂದು ಪರಿಹಾರಕ್ಕಾಗದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದವನು. ಯಾವುದೇ ಸಮಸ್ಯೆ ಬಂದು ಅದನ್ನು ಅವ್ರ ಪ್ರಿಯವಾದಂಥದ್ದು ಯಾವುದು, ನಾನು ಹೆಂಗೆ ಹೇಳೋದು ಅದನ್ನು. ಅವ್ರು ಕೇಳಿದ್ದಾನೆ, ಅತ್ಯಂತ ಪ್ರಿಯವಾದಂಥ ಕಗ್ಗ ಯಾವುದು. ಸುಮ್ಮನಿರೇ ಮೇಷ್ಟ್ರೆ, 4 ಜನ ಮಕ್ಕಳಲ್ಲಿ ಯಾವ ಪ್ರೀತಿ ಅಂದ್ರೆ ಹೆಂಗೆ ಹೇಳೋದು ಅಂದರು. ಆದರೆ ಅವ್ರು ಗುಣಕ್ತಿದ್ದದ್ದು ನೋಡಿದಾಗ ಮೇಲೆ ಅಂದಾಗ ನನಗನ್ಸಿದ್ದದು ನನ್ನ ಜೀವನಕ್ಕೆ ಒಂದು ಮಾರ್ಗದರ್ಶಿ ಸೂತ್ರ ಅಂತ ಸಿಕ್ಕಿದ್ದು ಆ ಕಗ್ಗದ ಒಂದು ಚೌಪದಿಯಿಂದ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ಒಂದು 4 ಸಾಲಲ್ಲಿ ಏನನ್ನು ಹಿಡಿದಿಡಬಹುದ್ರಿ ಜೀವನದ್ದು. ನಾನು ನೋಡಿದ್ದೀನಿ. ಇದಿಷ್ಟು ಬರಿಬೇಕಾದ್ರೆ ಒಂದು ಪುಸ್ತಕ ಬೇಕು. ಇಡೀ ಜೀವನ ಹೇಗೆ ಬದುಕಬೇಕು ಅನ್ನೋದನ್ನ 4 ಸಾಲಲ್ಲಿ ಎತ್ತಿಟ್ಟು ಬಿಡ್ತಾರಲ್ಲ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ. ಮತ್ತೊಬ್ಬರು ತಪ್ಪು ಮಾಡ್ತಾರೆ ಅಂತ ಅಟ್ಟಹಾಸ ಮಾಡಿ ನಗಬೇಡ ನೀನು. ಅವ್ರ ತಪ್ಪನ್ನು ಕಂಡುಹಿಡಿಯೋ ಕೆಲಸ ನಿಂದಲ್ಲ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು. ನಾವು ಒಂದು ಸ್ವಲ್ಪ ಕಷ್ಟ ಆದ್ರೂ ಊರಿಗೆಲ್ಲ ಹೇಳ್ಕೊಂಡ್ ಬರ್ತೀವಿ, ಅಯ್ಯೋ ನನ್ನ ಕಷ್ಟ. ಅವ್ರು ಹೇಳ್ತಾರೆ, ಯಾರಿಗೂ ಬೇಕಾಗಿಲ್ರಿ ಅಳಬುರ್ಕ ಮೋತೆ. ಅವ್ರು ಭಾಳ ಚಂದ, ಅಳಬುರ್ಕ ಮೋತಿ ಯಾರಿಗೂ ಬೇಕಾಗಿಲ್ಲ, ನಗುಮುಖ ಎಲ್ಲರಿಗೂ ಬೇಕು. ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು. ಮುಂದಿಂದು ನೋವಾಗ್ತದೆ ಅಂತ ಜಗತ್ತಲ್ಲಿ ಹೋಗದೆ ದಂಡೆ ಮೇಲೆ ನಿಂತ್ಕೋಬೇಡ. ಹೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ಅದು ನನಗನ್ಸುತ್ತೆ, ಇಡೀ ಜೀವನ ಹ್ಯಾಕ್ ಬದುಕಬೇಕು ಅನ್ನೋದನ್ನ 4 ಸಾಲಲ್ಲಿ ಹೇಳೋದಿದೆಯಲ್ಲ ಕಗ್ಗ,
ಅದು ಬಹಳ ಮುಟ್ಟಿದಂಥದ್ದು, ನಾನು ತುಂಬ ಹಿತ ಕೊಟ್ಟಂಥ ಪುಸ್ತಕ.